ಕತ್ತಲೆಯ ರಾತ್ರಿಯಲ್ಲಿ ಗೊತ್ತಿಲ್ದಿರೋ ಜಾಗಗಳಲ್ಲಿ ನಮ್ಗೆ ಏನೇನೋ ಕಾಣಿಸತ್ತೆ. ಅದು ನಿಜಾನ ಸುಳ್ಳೋ ಅಂತ ಹೇಳೋದಕ್ಕೂ ಕೂಡ ಆಗಲ್ಲ. ಮತ್ತೆ ಗೊತ್ತಿಲ್ದಿರೋ ಜಾಗಗಳಲ್ಲಿ ಅದು ರಾತ್ರಿಯಲ್ಲಿ ಹೋಗೋದು ತುಂಬಾ ದೊಡ್ಡ ಮೂರ್ಖತನ ಅಂತ ನನ್ಗವತ್ತ ಅರ್ಥ ಆಗತ್ತೆ. ಊರ್ನೋರು ಯಾವಾಗ್ಲೂ ಹೇಳ್ತಿದ್ರು, ಸಂಜೆ ಆಗಿದ್ಮೇಲೆ ಕಾಡೊಳಗೆ ಹೋಗೋದಕ್ಕೆ ಹೋಗ್ಬಿಡಿ, ಯಾಕಂದ್ರೆ ಅಲ್ಲಿ ಕಾಡ್ ಪ್ರಾಣಿಗಳು, ಕೆಟ್ಟ ಶಕ್ತಿ ಮತ್ತೆ ಆತ್ಮಗಳು ಓಡಾಡ್ತಿರತ್ತೆ ಅಂತ. ನಾನು ಇದನ್ನೆಲ್ಲ ನಂಬ್ತೀನಿ. ಆದ್ರೆ ಅವತ್ತು ಏನಾಯ್ತೋ ಏನೋ ಗೊತ್ತಿಲ್ಲ. ಕಾಡು ತುಂಬಾ ಸುಂದರವಾಗಿತ್ತು. ಹಂಗೆ ನೋಡ್ತಾ ನೋಡ್ತಾ ಮುಂದಕ್ಕೆ ಹೋದವನು ಯಾವಾಗ ಕಾಡೊಳಗೆ ಹೋದೆ ಅಂತಾನೆ ಗೊತ್ತಾಗಿಲ್ಲ. ಆಮೇಲೆ ನನಗೆ ಕಾಡೊಳಗೆ ಏನೋ ಒಂದು ಕಾಣಿಸತ್ತೆ. ಆಮೇಲೆ ನನ್ನ ಜೊತೆ ನಡೆಯೋ ಘಟನೆ ತುಂಬಾ ಭೀಕರ. ನನ್ನ ಜೊತೆ ಏನಾಯ್ತು ಅಂತ ಗೊತ್ತಾಗೋದಕ್ಕೆ ವಿಡಿಯೋನ ಕೊನೆ ತನಕ ನೋಡಿ. ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಹಾರಿಫಿಕ್ ಆಗಿರತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿಲ್ದೆ ನೋಡಿ. ನಾನಿವಾಗ ಕತೆನ ಶುರು ಮಾಡ್ತೀನಿ. ನನ್ನ ಹೆಸರು ಗಗನ್. ನಾನು ಮುಧೋರ್ ಅನ್ನೋ ಒಂದು ಊರಲ್ಲಿ ವಾಸವಾಗಿದ್ದೆ. ಮುಧೋರ್ ಉಡುಪಿ ಡಿಸ್ಟ್ರಿಕ್ಟ್ ಹತ್ರನೇ ಬರೋದು. ನಮ್ದೊಂದು ಚಿಕ್ಕ ಕುಟುಂಬ. ಅಪ್ಪ, ಅಮ್ಮ, ನಾನು ಮತ್ತೆ ನನ್ನ ಚಿಕ್ಕ ತಂಗಿ ಎಲ್ಲರೂ ಜೊತೆಯಲ್ಲೇ ಇರ್ತಿದ್ವಿ. ನಾವು ಬಡವರಾಗಿದ್ರೂ ಕೂಡ ಖುಷಿಯಾಗಿ ಬದುಕ್ತಿದ್ವಿ. ಅಮ್ಮ ಮನೆ ನೋಡ್ಕೊಂತಿದ್ರು, ತಂಗಿ ಸ್ಕೂಲ್ಗೆ ಹೋಗ್ತಿದ್ಲು. ನಾನು ಮತ್ತೆ ಅಪ್ಪ ಇಬ್ರು ಕೂಡ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ವಿ. ನಾನು ಮತ್ತೆ ಅಪ್ಪ ನಮ್ ದೊರೆಗೋಸ್ಕರನೇ ಕೆಲಸ ಮಾಡೋದು. ನಮ್ ದೊರೆ ಹತ್ರ ಎಷ್ಟೊಂದು ಎಕರ್ ಜಮೀನಿದೆ. ಅಲ್ಲೇ ಅವ್ರು ನಮ್ಗೆ ತೆಂಗಿನಕಾಯಿ ಮತ್ತೆ ಮೆಣಸು ಬೆಳೆಸೋದಕ್ಕೆ ಕೆಲಸ ಕೊಟ್ಟಿದ್ರು. ಪ್ರತಿದಿನ ನಮ್ದು ಇದೇ ಕೆಲಸ ಇರ್ತಿತ್ತು. ಮತ್ತೆ ಒಂದಿನ ಹಿಂಗೆ ನಾವು ಕೆಲ್ಸಕ್ಕೆ ಹೋದಾಗ ಅಪ್ಪ ತೆಂಗಿನಕಾಯಿ ಮರ ಹತ್ತಿ ಏನೋ ಕಡಿತಿರ್ಬೇಕಾದ್ರೆ ಪಾಪ ಸಡನ್ ಆಗಿ ಸ್ಲಿಪ್ ಆಗಿ ಅವ್ರ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ನಾನು ಓಡ್ ಬಂದು ಅವ್ರನ್ನ ಎದೋಳಿಸ್ತೀನಿ. ಅವಾಗ ಅವರು ಏನಾಗಿಲ್ಲ ಕಣೋ, ಹಿಂಗೆ ಚೂರು ಸ್ಲಿಪ್ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಅವ್ರ ಕಾಲು ಹೂತ್ಕೊಂಡ್ಬಿಟ್ಟಿತ್ತು ಮತ್ತೆ ಅವ್ರಿಗೆ ನಡೆಯೋದಕ್ಕೂ ಕಷ್ಟ ಆಗ್ತಿತ್ತು. ಅವ್ರ ಮುಖದಲ್ಲಿ ನೋವು ನೋಡಿ ನಾನು ಅವ್ರನ್ನ ಭುಜದ ಮೇಲೆ ಎತ್ಕೊಂಡ್ಬಿಟ್ಟು ಹತ್ರದಲ್ಲಿರೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಅದನ್ನ ನೋಡಿ ಹೇಳ್ತಾರೆ, ನಿಮ್ಮಪ್ಪಗೆ ಮೈನರ್ ಫ್ರಾಕ್ಚರ್ ಆಗಿದೆ, ಒಂದ್ 2-3 ತಿಂಗಳಂತೂ ಬೆಡ್ ರೆಸ್ಟ್ ತಗೊಳ್ಬೇಕು, ಇಲ್ಲ ಅಂದ್ರೆ ಅದ್ ಬೇಗ ಸರಿ ಹೋಗಲ್ಲ ಅಂತ. ಆಮೇಲೆ ನಾನು ಅಪ್ಪನ ಕರ್ಕೊಂಡು ವಾಪಸ್ ಮನೆಗೆ ಬಂದಾಗ ಅಪ್ಪಗೆ ನಾನು ಹೇಳ್ತೀನಿ, ಅಪ್ಪ ನಿಮ್ಗೆ ಕಾಲಲ್ಲಿ ಸ್ವಲ್ಪ ಜಾಸ್ತಿನೇ ಏಟಾಗಿದೆ, ನೀವೊಂದ್ 2 ತಿಂಗಳು ಆರಾಮಾಗಿ ರೆಸ್ಟ್ ಮಾಡಿ, ಅಲ್ಲಿ ಗದ್ದೆಯಲ್ಲಿ ಏನೇನ್ ಕೆಲಸ ಇದೆಯೋ ನಾನು ಅದೆಲ್ಲ ನೋಡ್ಕೊಂತೀನಿ ಅಂತ. ಆದ್ರೆ ಅಪ್ಪ ಒಪ್ಕೊಂತಾನೆ ಇರಲ್ಲ. ಅವ್ರು ನನಗ್ ಪದೇ ಪದೇ ಫೋರ್ಸ್ ಮಾಡ್ತಾರೆ, ನನ್ಗೇನಾಗಿಲ್ಲ ಕಣೋ, 1-2 ದಿನ ಆಗಿದ್ಮೇಲೆ ಸರಿ ಹೋಗ್ತೀನಿ ಅಂತ. ಆದ್ರೆ ನಾನು ಅವ್ನಿಗೆ ವಾಪಸ್ ಬೈದ್ಬಿಟ್ಟು ಹೇಳ್ತೀನಿ, ಇಲ್ಲ ಅಪ್ಪ ನಿಮ್ಗೆ ಅರ್ಥ ಆಗಲ್ಲ, ನೀವು ಸುಮ್ಮನೆ ಮನೇಲಿರಿ, ನಾನು ನಿಮ್ಗೆ ಹೇಳ್ತಿದ್ದೀನಲ್ವಾ, ನಾನಲ್ಲೆಲ್ಲ ಕೆಲಸ ನೋಡ್ಕೊತೀನಿ, ನೀವು ಫಸ್ಟ್ ಸರಿ ಆಗಿದ್ಮೇಲೆ ಗಮನ ಕೊಡಿ ಅಂತ. ಆಮೇಲೆ ಎಷ್ಟೋ ಕನ್ವಿನ್ಸ್ ಮಾಡಿದ್ಮೇಲೆ ಫೈನಲಿ ಅಪ್ಪ ಅದಕ್ಕೆ ಒಪ್ಕೊಂಡ್ಬಿಡ್ತಾರೆ. ಅದಾಗಿದ್ಮೇಲೆ ಎಷ್ಟೊಂದು ದಿನ ನಾನು ಒಬ್ಬನೇ ಆರಾಮಾಗಿ ಕೆಲ್ಸಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಿದ್ದೆ. ಒಂದಿನ ನನ್ನ ಕೆಲಸ ಸ್ವಲ್ಪ ಬೇಗನೆ ಮುಗ್ದಿತ್ತು. ನಾನು ಫೋನಲ್ಲಿ ಹಿಂಗೆ ಏನೋ ನೋಡ್ತಾ ಅಮ್ಮ ಕೊಟ್ಟಿರೋ ಊಟ ತಿಂತ ಅಲ್ಲಿ ಕೂತಿದ್ದೆ. ಮತ್ತೆ ನಮ್ ಗದ್ದೆ ಬಂದ್ಬಿಟ್ಟು ಕಾಡ್ ಪಕ್ಕದಲ್ಲೇ ಇರೋದು. ಅಂದ್ರೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ರೆ ಅಲ್ಲಿಂದ ಕಾಡ್ ಶುರು ಆಗತ್ತೆ. ಮತ್ತೆ ಎಷ್ಟೊಂದ್ಸಲಿ ಏನಾಗತ್ತೆ ಅಂದ್ರೆ ಕಾಡಿಂದ ಪ್ರಾಣಿ ಪಕ್ಷಿಗಳೆಲ್ಲ ನಮ್ ಗದ್ದೆ ಒಳಗ್ ಬಂದ್ಬಿಡ್ತಿದ್ದು. ಅವತ್ತು ಕೂಡ ಅದೇ ಆಗಿತ್ತು. ಒಂದು ಪಕ್ಷಿ, ಒಂದು ಪೀಕಾಕ್ ನಮ್ ಗದ್ದೆ ಒಳಗ್ ಬಂದಿತ್ತು. ಮತ್ತೆ ನಾನದನ್ನ ಸಡನ್ ಆಗಿ ನೋಡಿದಾಗ ಅದು ನೋಡೋದಕ್ಕೆ ತುಂಬಾ ಸುಂದರವಾಗಿತ್ತು. ನಾನು ತಿನ್ನೋದೆಲ್ಲ ಸೈಡಿಗಿಟ್ಟಿ ಇವಾಗ ಫೋನ್ ತಗೊಂಡು ಫೋಟೋ ತೆಗಿತಾ ಅದ್ರ ಹಿಂದೆ ಹಿಂದೆ ಹೋಗ್ತಿದ್ದೆ. ಅದ್ ನನ್ನ ನೋಡ್ಬಿಟ್ಟು ಹೆದರ್ಕೊಂಡು ವಾಪಸ್ ಕಾಡೊಳಗೆ ಹೋಗೋದಕ್ಕೆ ಶುರು ಮಾಡ್ತು. ನಾನವಾಗ ಏನಂತಾನೆ ಯೋಚನೆ ಮಾಡಿಲ್ದೆ ನಾನು ಅದರ ಹಿಂದೆ ಹಿಂದೆ ಹೋಗೋದಕ್ಕೆ ಶುರು ಮಾಡ್ಬಿಡ್ತೀನಿ. ನಾನು ನಮ್ ಕಾಡ್ ಬಗ್ಗೆ ತುಂಬಾ ಕತೆಗಳನ್ನ ಕೇಳಿದ್ದೆ. ಸ್ವಲ್ಪ ಒಳ್ಳೇದು, ಸ್ವಲ್ಪ ಕೆಟ್ಟದ್ದು, ಸ್ವಲ್ಪ ತುಂಬಾ ಭಯಾನಕವಾದ ಕತೆಗಳು ಕೂಡ. ಆದ್ರೆ ನಾನು ಮೊದಲನೇ ಸಾರಿ ಅದು ಈ ಸಮಯದಲ್ಲಿ ಕಾಡೊಳಗೆ ಕಾಲಿಡ್ತಿದ್ದೆ. ಕಾಡಲ್ಲಿ ಹೋಗ್ತಾ ಹೋಗ್ತಾ ನನಗೆ ಸಮಯನೇ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಇವಾಗ ಸಂಜೆ ಆಗಿತ್ತು. ಕಾಡೆಷ್ಟು ಸುಂದರವಾಗಿತ್ತು ಅಂದ್ರೆ ನನ್ನ ಮನ್ಸಲ್ಲೇ ಯೋಚನೆ ಮಾಡ್ತಿದ್ದೆ, ಛೇ, ಇದೇ ಊರಲ್ಲಿದ್ಬಿಟ್ಟು ಇಷ್ಟು ಸುಂದರವಾಗಿರೋ ಕಾಡನ್ನ ನಾನು ಯಾವತ್ತೂ ನೋಡಕ್ಕಾಗಿಲ್ವಲ್ಲ. ಅದು ಮಾನ್ಸೂನ್ ಸೀಸನ್ ಬೇರೆ ನಡೀತಿತ್ತ. ಎಲ್ಲ ಫುಲ್ ಗ್ರೀನರಿ, ಫ್ಲವರ್ಸ್, ಫ್ರೂಟ್ಸ್ ಇಂದ ತುಂಬಿತ್ತು. ಅಕ್ಕಪಕ್ಕದಲ್ಲಿ ಪಕ್ಷಿಗಳ ಶಬ್ದ ಎಷ್ಟು ನೋಡೋದಕ್ಕೆ ಚೆನ್ನಾಗಿತ್ತು ಅಂದ್ರೆ ನಾನು ಹೇಳೋದಕ್ಕೂ ಕೂಡ ಆಗಲ್ಲ. ನಡೀತಾ ನಡೀತಾ ಅದೆಷ್ಟು ಒಳಗೆ ಹೋಗ್ಬಿಟ್ಟಿದೆ ಅಂದ್ರೆ ನನಗೆ ಗೊತ್ತೇ ಆಗಿಲ್ಲ. ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಇವಾಗ ಪೀಕಾಕ್ ಎಲ್ಲೋ ಕಳ್ದೋಗ್ಬಿಟ್ಟಿತ್ತು. ಆದ್ರೆ ನನ್ನ ಕಣ್ಮುಂದೆ ಇವಾಗ ಒಂದ್ ಚಿಕ್ಕ ಕೆರೆ ತರ ಕಾಣಿಸುತ್ತೆ.
ಅದೆಷ್ಟು ಸುಂದರವಾಗಿತ್ತು ಅಂದರೆ ಅಲ್ಲಿ ಸ್ವಲ್ಪ ಡೀರ್ಗಳು ಕೂಡ ಬಂದು ಅಲ್ಲಿ ನೀರು ಕುಡಿತಿದ್ವು. ನಾನು ಬಚ್ಚಿಟ್ಕೊಂಡು ನೋಡ್ತಿದ್ದೆ, ಆದರೆ ನನ್ನ ಶಬ್ದ ಅವ್ರಿಗೆ ಕೇಳಿಸುತ್ತೋ ಏನೋ, ಸಡನ್ನಾಗಿ ಅದು ಅಲ್ಲಿಂದ ಓಡೋಗ್ಬಿಡತ್ತೆ. ಆಮೇಲೆ ನಾನಿವಾಗ ಆ ಕೆರೆ ಹತ್ರ ಹೋಗಿ ಆ ನೀರನ್ನ ತಗೊಂಡು ಮುಖ ಎಲ್ಲ ಸ್ವಲ್ಪ ತೊಳ್ಕೊತೀನಿ. ಆಮೇಲೆ ಅಲ್ಲೇ ಕೂತ್ಕೊಂಡು ಆ ಪರಿಸರ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹಿಂಗೆ ನೋಡ್ತಿದ್ದೆ. ಅವಾಗ ನನ್ನ ಮೊಬೈಲಲ್ಲಿ ಟೈಮ್ ನೋಡಿದಾಗ 5 ಗಂಟೆ ಆಗಿತ್ತು. ಸರಿ, ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ ರೆಸ್ಟ್ ಮಾಡೋಣ, ಹೆಂಗಿದ್ರು ಇಷ್ಟು ಚೆನ್ನಾಗಿರೋ ಜಾಗಕ್ಕೆ ಬೇರೆ ಬಂದಿದ್ದೀನಿ ಅಂತ ಅನ್ಕೊಂಡು ಕಣ್ಣು ಮುಚ್ತವನು 1 ಅವರ್ ಹೆಂಗೆ ಹೋಯ್ತಂತಾನೆ ಗೊತ್ತಾಗಿಲ್ಲ. ಆಮೇಲೆ ನಾನು ಎದ್ದಾಗ ಆಲ್ರೆಡಿ 6 ಗಂಟೆ ಆಗ್ಬಿಟ್ಟಿತ್ತು. ಅಯ್ಯೋ ದೇವ್ರೆ, ಇಷ್ಟೊತ್ತಾಗ್ಬಿಟ್ಟಿದೆ, ಫಸ್ಟ್ ಇಲ್ಲಿಂದ ಹೋಗ್ಬೇಕು, ಸೂರ್ಯ ಬೇರೆ ಮುಳುಗೋ ಸಮಯ, ಇನ್ನೇನಿಲ್ಲೆಲ್ಲ ಫುಲ್ ಕತ್ಲಾಗತ್ತೆ ಅಂತ ಅನ್ಕೊಂಡು ನಾನಲ್ಲಿಂದ ಎದ್ದು ಹೋಗೋ ಸಮಯದಲ್ಲೇನೆ ಸಡನ್ ಆಗಿ ಅಲ್ಲಿ ಒಂದು ಹುಡುಗಿ ನಡ್ಕೊಂಬರ್ತಾಳೆ. ಅವಳನ್ನ ನೋಡಿದ ತಕ್ಷಣ ನಾನು 1 ಸೆಕೆಂಡ್ ಶಾಕ್ ಆಗ್ತೀನಿ. ಏನಿದು, ಈ ಸಮಯದಲ್ಲಿ ಅದು ಯಾರೋ ಒಬ್ಳೆ ಹುಡುಗಿ ಈ ಕಾಡಲ್ಲೇನು ಮಾಡ್ತಿದ್ದಾಳೆ ಅಂತ ಅನ್ಕೊಂತಿದ್ದೆ. ಆದರೆ ಅವಳನ್ನ ನೋಡಿದ ತಕ್ಷಣನೇ ಮತ್ತೆ ನಾನು ಕಳ್ದೋಗ್ಬಿಟ್ಟಿದ್ದೆ. ಯಾಕಂದ್ರೆ ಅವಳು ನೋಡೋದಕ್ಕೆ ಅಷ್ಟು ಸುಂದರವಾಗಿದ್ಲು. ಅವಳ ಅಂದ ಚಂದಾನ ಮಾತಲ್ಲಿ ವರ್ಣನೆನೂ ಕೂಡ ಮಾಡೋಕ್ಕಾಗಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಅವಳನ್ನ ನೋಡಿ ಅದೇ ರೀತಿ ಕಳ್ದೋಗ್ಬಿಡ್ತಿದ್ರು. ನಾನು ಅವಳನ್ನ ನೋಡ್ತಾ ಅಲ್ಲೇ ನಿಂತಿದ್ದೆ. ಅವಳಲ್ಲಿ ಬಂದ್ರೂ ಕೂಡ ಒಂದ್ಸತಿನೂ ಕೂಡ ನನ್ನ ಕಡೆ ತಿರುಗಿ ನೋಡಿಲ್ಲ. ಅವಳು ನನ್ನ ನೋಟಿಸ್ ಕೂಡ ಮಾಡಿಲ್ಲ ಅನ್ಸತ್ತೆ. ಅವಳ ಕೈಯಲ್ಲಿ ಒಂದು ಮಡಿಕೆ ಇತ್ತು. ಆ ಮಡಿಕೆ ತಗೊಂಡು ನೀರು ತುಂಬಿಸಿ ಅದನ್ನ ಪಕ್ಕಕ್ಕಿಟ್ಟು ಅವಳಿವಾಗ ಕೆರೆ ನೀರೊಳಗೆ ಇಳ್ದು ಆ ನೀರನ್ನ ತಗೊಂಡು ಕೈ ಕಾಲೆಲ್ಲ ತೊಳ್ಕೊಂತಿದ್ಲು. ಸ್ವಲ್ಪ ಹೊತ್ತಾಗಿದ್ಮೇಲೆ ಅದೇ ನೀರನ್ನ ಮುಖಕ್ಕೆ ಎರಚ್ಕೊಂಡು ಕೂದಲ್ ಜೊತೆ ಆಡ್ತಿರ್ಬೇಕಾದ್ರೆ ಅವಳೆಷ್ಟು ಸುಂದರವಾಗಿ ಕಾಣಿಸ್ತಾಳೆ ಅಂದರೆ ನಾನು ಅವಳನ್ನ ನೋಡ್ತಾ ನೋಡ್ತಾ ಅದೇ ಜಾಗದಲ್ಲಿ ಕಳ್ದೋಗ್ಬಿಟ್ಟಿದ್ದೆ. ಮೊದಲನೇ ಸಾರಿ ಅವಳು ಮೇಲ್ಗಡೆ ತಿರುಗಿ ನನ್ನ ಕಡೆ ನೋಡಿದಾಗ ನನ್ನ ಎದೆ ಬಡಿತ ಅಂತೂ ಜೋರಾಗಿ ಹೊಡ್ಕೊಂತಿತ್ತು. ಅವಳು ನನ್ನ ನೋಡಿ ಜಸ್ಟ್ ಹಿಂಗೆ ಒಂದ್ಸತಿ ಸ್ಮೈಲ್ ಮಾಡಿಬಿಟ್ಟು ಅವಳ ಪಾಡಿಗಳು ಮತ್ತೆ ಮಡಿಕೆನ ಎತ್ಕೊಂಡು ವಾಪಸ್ ಕಾಡೊಳಗೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ಅದು ನನ್ಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಅವಳ ಮುಖ, ಆ ಅಂದ ಚಂದ, ಅವಳ ಕೂದಲು, ಅವಳ ನಗು ಅದೆಲ್ಲ ಎಷ್ಟು ಸುಂದರವಾಗಿತ್ತು ಅಂದರೆ ನನ್ನ ಕಾಲ ಅದಾಗೆ ಅದು ಅವಳನ್ನ ಹಿಂಬಾಲಿಸ್ಕೊಂಡು ಇವಾಗ ಹೋಗ್ತಿತ್ತು. ಹೋಗ್ತಾ ಹೋಗ್ತಾ ನಾನೇನು ನೋಟಿಸ್ ಮಾಡ್ತೀನಿ ಅಂದರೆ ಸೂರ್ಯ ಮುಳುಗಿ ಎಷ್ಟು ಹೊತ್ತಾಗ್ಬಿಟ್ಟಿದೆ, ಮತ್ತೆ ಫುಲ್ ಕಾಡಿವಾಗ ಕತ್ಲಿಂದ ತುಂಬಿತ್ತು. ಆದರೆ ಅವತ್ತು ಪೂರ್ಣಿಮಾ ಇರೋ ಕಾರಣದಿಂದ ಇಡೀ ಕಾಡು ಚಂದ್ರನ ಬೆಳಕಿಂದಾನೇ ಹೊಳೆಯುತ್ತಿತ್ತು. ಅವಾಗ ಹೋಗ್ತಾ ಹೋಗ್ತಾ ನಾನು ಅವಳಿಗೆ ಒಂದು 2-3 ಸತಿ ಮೆಲ್ಲಗೆ ಕರಿತೀನಿ. ಆದರೆ ಅವಳು ನನ್ನ ಮಾತನ್ನ ಕೇಳಿಸ್ಕೊಳ್ಳೋದು ಇಲ್ಲ, ಮತ್ತೆ ಅವಳು ಹಿಂದೆನೂ ಕೂಡ ತಿರುಗಿ ನೋಡಿಲ್ಲ. ಅವಳ ಪಾಡಿಗೋಡು ಹಾಗೇನೆ ನಡ್ಕೊಂಡು ಹೋಗ್ತಿದ್ಲು, ಮತ್ತೆ ನಾನು ಕೂಡ ಅವಳ ಹಿಂದೆ ಹಿಂದೆ ಹಾಗೆ ನಡ್ಕೊಂಡು ಹೋಗ್ತಾನೇ ಇದ್ದೆ. ನಾವೆಷ್ಟು ಕಾಡೊಳಗಡೆ ಹೋಗ್ತಿದ್ವೋ ಅಷ್ಟೇ ನಮ್ಮ ಅಕ್ಕಪಕ್ಕಗಳಲ್ಲಿ ಎಲ್ಲ ಬದಲಾವಣೆಗಳು ಕಾಣಿಸ್ತಿತ್ತು. ಮುಂಚೆ ಅಕ್ಕಪಕ್ಕ ಸ್ವಲ್ಪ ಬೆಳಕು, ಪಕ್ಷಿಗಳ ಶಬ್ದ ಎಲ್ಲ ಒಂಥರ ಸುಂದರವಾಗಿ ಅನ್ನಿಸ್ತಿತ್ತು. ಆದರೆ ಇವಾಗ ಎಲ್ಲ ಸ್ವಲ್ಪ ವಿಚಿತ್ರವಾಗಿತ್ತು. ಅಕ್ಕಪಕ್ಕ ಚೂರು ಕೂಡ ಶಬ್ದಗಳಿಲ್ಲ, ಪಕ್ಷಿಗಳ ಶಬ್ದ ಅಂತೂ ನಿಂತೇ ಹೋಗ್ಬಿಟ್ಟಿತ್ತು. ಮತ್ತೆ ನಾನು ಇನ್ನೊಂದೇನು ನೋಟಿಸ್ ಮಾಡ್ತೀನಿ ಅಂದರೆ ನಾನು ನಡೀತಿರೋ ಶಬ್ದನೂ ಕೂಡ ನನಗೆ ಕೇಳಿಸ್ತಿಲ್ಲ. ಅಲ್ಲಿ ಬರೀ ಒಂದೇ ಒಂದು ಶಬ್ದ ನನ್ನ ಎದೆ ಎಷ್ಟು ಜೋರಾಗಿ ಬಡ್ಕೊಂತಿತ್ತು ಅಂದರೆ ಅದು ಶಬ್ದ ನನ್ನ ಕಿವಿ ತನಕ ಹೋಗ್ತಿತ್ತು. ಇದನ್ನು ಕೇಳಿಸ್ಕೊಂಡು ಅದು ಹೆಂಗೆ ಅನ್ನಿಸ್ತಿತ್ತು ಅಂದರೆ ಅಕ್ಕಪಕ್ಕದಲ್ಲಿ ಏನೋ ಸಮಯನೇ ನಿಂತೋಗಿರೋ ಥರ ನನಗೆ ಅನ್ನಿಸ್ತಿತ್ತು. ನಡೀತಾ ನಡೀತಾ ಏನೋ ವಿಚಿತ್ರವಾಗಿದೆ ಅಲ್ವಾ ಅಂತ ಅನ್ನಿಸ್ತಿತ್ತು. ಆದರೆ ನನ್ನ ಹುಚ್ಚು, ನನ್ನ ತಲೆ ಏನಾಗಿತ್ತೋ ಏನೋ ಗೊತ್ತಿಲ್ಲ, ನಾನು ಅವಳು ಹಿಂದೆ ಹೋಗ್ತಾನೇ ಇದ್ದೆ. ಅದು ಹೆಂಗೆ ಅನ್ನಿಸ್ತಿತ್ತು ಅಂದರೆ ಅವಳು ನನ್ನ ವಶಪಡಿಸ್ಕೊಂಡಿರೋ ಥರ ಇತ್ತದು. ಸ್ವಲ್ಪ ಸಮಯ ಆಗಿದ್ಮೇಲೆ ಅವಳೊಂದು ಕಡೆ ಬಂದು ನಿಂತ್ಕೊಂತಾಳೆ. ಸ್ವಲ್ಪನೇ ಸಮಯ ಆಗಿತ್ತು, ಆದರೆ ನನಗೆ ಮಾತ್ರ ಅನ್ನಿಸ್ತಿತ್ತು ಎಷ್ಟೊಂದು ಗಂಟೆಗಳಿಂದ ನಾನು ಅವಳನ್ನ ಹಿಂಬಾಲಿಸ್ತಿದ್ದೆ ಅಂತ. ಅವಳಿವಾಗ ಮೊದಲನೇ ಸಾರಿ ನನ್ನ ಕಡೆಗೆ ತಿರುಗ್ತಾಳೆ. ನಾನು ಅವಳ ಮುಖನ ನೋಡಿದಾಗ ಎಲ್ಲನೂ ಕೂಡ ಬದಲಾಗ್ಬಿಟ್ಟಿತ್ತು. ಅವಳ ಕಣ್ಣು ಮುಂಚೆ ಥರ ಇರಲಿಲ್ಲ, ಆದರೆ ಆ ನಗು ಮಾತ್ರ ಬದಲಾಗಿರಲಿಲ್ಲ. ಅವಳು ನನ್ನ ಹತ್ರ ಇವಾಗ ಮೊದಲನೇ ಸಾರಿ ಮಾತಾಡ್ತಾಳೆ. ಅವಳು ನನಗೆ ಕೇಳ್ತಾಳೆ, ಕೊನೆಗೂ ನೀನು ಬಂದಿದ್ಯಾ ಇವಾಗ? ನಿನಗೆ ಚೂರಾದರೂ ಗೊತ್ತಿದೆಯಾ ನಾನು ನಿನಗೋಸ್ಕರ ಎಷ್ಟು ವರ್ಷಗಳಿಂದ ಇಲ್ಲಿ ಕಾಯ್ತಿದ್ದೀನಿ ಅಂತ? ನಾನು ಅದನ್ನು ಕೇಳಿ ಏನು ಹೇಳಬೇಕು ಅಂತಾನೆ ಗೊತ್ತಾಗಿಲ್ಲ. ಅಕ್ಕಪಕ್ಕದಲ್ಲಿ ಮುಂಚೆ ಒಂಥರ ಚೆನ್ನಾಗಿ ವಾಸನೆ ಬರ್ತಿತ್ತು. ಅಲ್ಲಿ ಫ್ರೂಟ್ಸ್ದು, ಫ್ಲವರ್ಸ್ದು
ಆದ್ರೆ ಇವಾಗಲ್ಲಿ ಏನೋ ಒಂಥರ ಕೊಳ್ತೋಗಿರೋ ವಾಸನೆ ಬರ್ತಿತ್ತು. ನಾನು ಮಾತಾಡಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಿದ್ದೆ, ಆದ್ರೆ ನನ್ನ ಬಾಯಿ ತೆಗಿಯೋಕ್ಕೆ ನನ್ನ ಕೈಲಾಗಿಲ್ಲ. ಆಮೇಲೆ ಏನೋ ಮಾಡಿ ನಾನು ಅವಳಿಗೆ ವಾಪಸ್ ಹೇಳ್ತೀನಿ, ಯಾರು ನೀನು, ಏನು ಹೇಳ್ತಿದ್ಯಾ ಅಂತ. ಅದನ್ನ ಕೇಳಿದ್ದವಳು ಇವಾಗ ಜೋರಾಗಿ ನಗಕ್ ಶುರು ಮಾಡ್ತಾಳೆ. ಯಾರ್ ನೀನು, ಯಾರ್ ನೀನು ಹಾ? ನಿಮ್ ತಾತನೂ ಕೂಡ ನನಗೆ ಇದೇ ಪ್ರಶ್ನೆ ಕೇಳಿದ್ದ, ಯಾರ್ ನೀನು ಅಂತ, ನನ್ನ ಬಿಡೋಕ್ಕಿಂತ ಮುಂಚೆ. ಗಗನ್ ಗಗನ್ ಗಗನ್, ನನ್ನ ಹೆಸರು ಮೀರಾ, ನಾನೊಬ್ಳು ಯಕ್ಷಿಣಿ. ನಿನ್ಗೆ ಈ ಜಾಗ ಯಾವ್ದಂತಾದ್ರೂ ಗೊತ್ತೇನೋ? ಇದೇ ಜಾಗದಲ್ಲಿ ನಿಮ್ ತಾತ ನನ್ನ ಕೊನೆ ಸಾರಿ ಬಿಟ್ಟು ಹೋಗಿದ್ದು. ದೊಡ್ಡ ಭರವಸೆ ಕೊಟ್ಟಿದ್ದ ನಿಮ್ ತಾತ, ನನ್ನ ಯಾವತ್ತೂ ಬಿಟ್ಟು ಹೋಗಲ್ಲ, ನನ್ನ ಚೆನ್ನಾಗಿ ನೋಡ್ಕೊಂತೀನಿ ಅಂತ. ಆದ್ರೆ ಬೇಕಾಗಿರೋದೆಲ್ಲ ಸಿಕ್ಕಿದ್ಮೇಲೆ ಏನ್ ಮಾಡ್ದ? ಆ ಭರವಸೆ ಏನಾಯ್ತು? ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನನ್ನ ಇಲ್ಲೇ ಕೊಳ್ತಿ ಸಾಯೋದಕ್ಕೆ ಬಿಟ್ಟೋದ ನಿಮ್ ತಾತ. ನಿನ್ ಮೈಯಲ್ಲೂ ಅವನ್ ರಕ್ತಾನೆ ತಾನೇ ಹರಿತಿರೋದು. ಅದಕ್ಕೆ ಈ ಥರ ಪ್ರಶ್ನೆಗಳು ಕೇಳಿಲ್ದೆ ಇನ್ನೇನ್ ಮಾಡ್ತೀಯಾ? ಯಾರ್ ನೀನು ಅಂತ ತೋರಿಸ್ತೀನಿ, ಯಾರ್ ನಾನು ಅಂತ ತೋರಿಸ್ತೀನಿ. ಸ್ವಲ್ಪ ಹೊತ್ತಲ್ಲಿ ಅಲ್ಲವಳು ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ. ಅಕ್ಕಪಕ್ಕ ಫುಲ್ ಕತ್ಲೆ ಆಗಿತ್ತು. ಅವಳು ಇವಾಗೊಂಥರ ವಿಕಾರವಾಗಿ ಕಾಣಿಸೋದಕ್ಕೆ ಶುರು ಆಗ್ತಾಳೆ. ಅವಳು ಹಾಕಿದ್ದ ಸುಂದರವಾಗಿರೋ ಸ್ಯಾರಿ ಇವಾಗ ಫುಲ್ ಕಪ್ಪಗಾಗೋಗ್ಬಿಟ್ಟಿತ್ತು. ಮತ್ತೆ ಅವಳ ಕಣ್ಗಳಿರೋ ಜಾಗದಲ್ಲಿ ಇವಾಗ ಕಣ್ಗಳೇ ಇರಲಿಲ್ಲ. ಅಲ್ಲಿ ಬರೀ ಕಪ್ಪಗೆ ಸ್ಪಾಟ್ಗಳು ಮಾತ್ರ ಕಾಣಿಸ್ತಿತ್ತು ಅಷ್ಟೇ. ಅವಳಿವಾಗ ಒಂಥರ ತುಂಬಾ ಭಯಾನಕವಾಗಿ ಕಾಣಿಸ್ತಿದ್ಲು. ನಾನಿವಾಗ ಅಲ್ಲಿಂದ ಓಡ್ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೆ, ಆದ್ರೆ ನನ್ನ ಕೈಗಳನ್ನ ಕಾಲ್ಗಳನ್ನ ಅವಳು ಕಟ್ಟಾಕ್ಬಿಟ್ಟಿದ್ಲು. ನಾನಲ್ಲಿಂದ ಹೋಗೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ನಾನು ಅಲ್ಲೇ ನಡಕ್ತಾ ನಿಂತಿದ್ದೆ. ಅವಳಿವಾಗ ಸಡನ್ ಆಗಿ ನನ್ನ ಹತ್ರ ಬಂದ್ಬಿಡ್ತಾಳೆ. ಅವಳೆಷ್ಟು ಹತ್ರ ಬಂದಿದ್ಲು ಅಂದ್ರೆ ಅವಳ ಮುಖ ಮತ್ತೆ ನನ್ನ ಮುಖ ಪಕ್ಕದಲ್ಲಿತ್ತು. ಅವಾಗ ಅವಳು ಮಾತಾಡ್ಬೇಕಾದ್ರೆ ಅವಳ ಮುಖದಿಂದ ಗಲೀಜ್ ಏನೇನೋ ನನ್ನ ಮುಖದ ಮೇಲೆ ಬೀಳ್ತಿತ್ತು. ನಾನು ಆ ಕಡೆ ತಿರುಗ್ಬಿಟ್ಟು ಕಣ್ಣ ಮುಚ್ಕೊಂತೀನಿ. ಅವಾಗ ಅವಳು ನನಗೆ ಹೇಳ್ತಾಳೆ, ನಿನ್ ಮೊದಲನೇವನಲ್ಲ ಕಣೋ, ನಿನ್ ಮೊದಲನೇವನಲ್ಲ. ಎಷ್ಟೊಂದು ವರ್ಷಗಳಿಂದ ಇದೇ ಥರ ನಾನು ಎಷ್ಟೋ ಜನಗಳನ್ನ ನನ್ನ ಅಂದ ಚಂದನ ತೋರಿಸಿ ಅವ್ರನ್ನ ವಶಪಡಿಸ್ಕೊಂಡು ಇಲ್ಲಿ ಕರ್ಕೊಂಬರ್ತಿದ್ದೆ. ಆದರೆ ನೀವೆಲ್ಲರೂ ಕೂಡ ಒಂದೇ ಥರಾನೇ. ನಿಮ್ಮೆಲ್ಲರಿಗೂ ಬರೀ ನನ್ನ ಅಂದ ಚಂದ ಮಾತ್ರ ಬೇಕು, ಆದರೆ ಯಾರಿಗೂ ಕೂಡ ನಾನು ಬೇಡ ಅಲ್ಲ? ಆದರೆ ನೀನು ಹೆದರ್ಬೇಡ ಗಗನ್, ನನ್ನಿನ್ನ ಇಷ್ಟು ಈಸಿಯಾಗೆಲ್ಲ ಸಾಯಿಸಲ್ಲ. ಆರಾಮಾಗಿ ಸಾಯಿಸ್ತೀನಿ ನಿನ್ನ, ಸರಿನಾ? ನಾನು ಅದನ್ನು ಕೇಳಿ ಹೇಳ್ತೀನಿ, ಬಿಟ್ಬಿಡು ನನ್ನ. ನಾನೇನು ಮಾಡಿದೆ? ನನಗೇನು ಗೊತ್ತಿದೆ ಇದೆಲ್ಲ? ನನಗೆ ಇದಕ್ಕೆ ಏನೂ ಕೂಡ ಸಂಬಂಧ ಇಲ್ಲ. ನನಗೆ ನೀನು ಯಕ್ಷಿಣಿ ಅಂತನೂ ಕೂಡ ಗೊತ್ತಿಲ್ಲ. ನಾನು ಬರೀ ಅಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡೋನು. ನಾನು ನಿನ್ನ ನೋಡಿ ನಿನ್ನ ಸೆಳೆತಕ್ಕೆ ಹಿಂದೆ ಬಂದಿದ್ದೆ ಅಷ್ಟೇ. ಬಿಡು ನನ್ನ, ಏನು ಮಾಡ್ತೀಯ ನನ್ನ ಜೊತೆ ಅಂತ. ಅವಾಗಲೂ ಹೇಳ್ತಾಳೆ, ಇಲ್ಲ 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 ಗಗನ್, ಇಲ್ಲ. ನೀನು ನನಗೆ ಹೇಳಲ್ಲ ನಾನೇನು ಮಾಡಬೇಕು ಅಂತ. ನನಗೇನು ಬೇಕೋ ನಾನು ಅದನ್ನೇ ಮಾಡ್ತೀನಿ. ಆಕಾಶದಲ್ಲಿ ಇವಾಗ ಮೋಡ ತುಂಬ್ಕೊಂಡ್ಬಿಟ್ಟಿತ್ತು. ಮತ್ತೆ ಚಂದ್ರನಿಂದ ಬರ್ತಿದ್ದ ಚೂರು ಬೆಳಕು ಕೂಡ ಇವಾಗ ಬರ್ತಿರ್ಲಿಲ್ಲ. ಇಡೀ ಕಾಡೆ ಫುಲ್ ಕತ್ಲಿಂದಾನೇ ತುಂಬೋಗ್ಬಿಟ್ಟಿತ್ತು. ಆದರೆ ಅವಳಿವಾಗ ತುಂಬಾ ಅಂದರೆ ತುಂಬ ಭಯಂಕರ ಮತ್ತೆ ವಿಕಾರವಾಗಿ ಕಾಣಿಸ್ತಿದ್ಲು. ಅವಳು ನನ್ನ ಹತ್ರ ಬಂದು ಅವಳ ಬಾಯಿನ ತೆಗ್ದಾಗ ಒಂದು ದೊಡ್ಡ ನಾಲ್ಗೆ ಆಚೆ ಬರುತ್ತೆ. ಆ ನಾಲ್ಗೆ ನೋಡೋದಕ್ಕೆ ತುಂಬ ಅಂದರೆ ತುಂಬ ಗಲೀಜಾಗಿತ್ತು. ಅದೇ ನಾಲ್ಗೆ ಇವಾಗ ನನ್ನ ಬಾಯಿ ಒಳಗೆ ಹೋಗುತ್ತೆ. ಅದು ನನ್ನ ಗಂಟ್ಲತ್ರ ಹೋಗ್ಬೇಕಾದ್ರೆ ಸ್ಲೋ ಆಗಿ ನನ್ನ ಕಣ್ಗಳು ಅದಾಗೆ ಕ್ಲೋಸ್ ಆಗೋದಕ್ಕೆ ಶುರು ಆಯಿತು. ನನ್ಗನ್ಸೋದಕ್ಕೆ ಶುರು ಆಗುತ್ತೆ ಇನ್ನೇನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಸತ್ತೋಗ್ಬಿಡ್ತೀನಿ ಅಂತ. ಆದರೆ ಆವಾಗ್ಲೇನೆ ಒಂದು ಶಬ್ದ ಕೇಳಿಸತ್ತೆ, ಗಗನ್ ಗಗನ್, ಏನಾಯ್ತು ಕಣೋ ನಿನಗೆ? ನಾನು ಸ್ಲೋ ಆಗಿ ಕಣ್ಣು ಓಪನ್ ಮಾಡಿ ನೋಡ್ತೀನಿ. ಆ ಶಬ್ದ ಬೇರೆ ಯಾರ್ದೋ ಅಲ್ಲ, ನಮ್ಮಪ್ಪ. ಅದು ಆ ಕಡೆ ತಿರುಗಿ ನೋಡಿದಾಗ
ನಮ್ಮಪ್ಪ ಅವ್ರ ಕೈಯಲ್ಲಿ ಕೋಲಲ್ಲಿ ಬೆಂಕಿ ಹಚ್ಕೊಂಡು ನನ್ನ ಕಡೆಗೆ ಬರ್ತಿದ್ರು. ಮತ್ತೆ ಅವ್ರ ಜೊತೆಲಿ ಸ್ವಲ್ಪ ಊರವರು ಕೂಡ ಇದ್ರು. ಮತ್ತೆ ನಮ್ಮಮ್ಮನೂ ಕೂಡ ಅಲ್ಲೇ ಇದ್ರು. ನಾನು ಮನಸ್ಸಲ್ಲೇ ಯೋಚನೆ ಮಾಡ್ತೀನಿ, ಅಸಾಧ್ಯ, ಅಪ್ಪ ಕಾಲಲ್ಲಿ ವೆಯ್ಟ್ ಆಗಿದ್ರು, ಅವ್ರೆಂಗೆ ಬಂದರು ಇಲ್ಲಿ ತನಕ ಅಂತ. ಅವಾಗ ನಮ್ಮಪ್ಪ ನನ್ನ ಹತ್ರ ಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಯಕ್ಷಿಣಿ ಅವ್ರಿಗೆ ಹತ್ರ ಬರೋದಕ್ಕೇನೆ ಬಿಡಲ್ಲ. ಅವಾಗ ಅವರು ಜೋರಾಗಿ ಯಕ್ಷಿಣಿ ಮೇಲೆ ಕಿರಿಚ್ತಾರೆ, ನಿಲ್ಸು ಯಕ್ಷಿಣಿ, ಇದೆಲ್ಲ ಏನಾಗ್ತಿದೆ ಇಲ್ಲಿ, ನಿಲ್ಸು ಇದೆಲ್ಲ. ಅವಾಗ ಯಕ್ಷಿಣಿಗೆ ಕೋಪ ಬಂದ್ಬಿಡತ್ತೆ. ಅವಳು ಇವಾಗ ಜೋರಾಗಿ ವಾಪಸ್ ಅವ್ರಿಗೆಲ್ಲರಿಗೂ ಕಿರ್ಚ್ಬಿಟ್ಟು ಹೇಳ್ತಾಳೆ, ನಿಮ್ಮೆಲ್ಲರಿಗೂ ಯಾವತ್ತೂ ಬುದ್ಧಿನೇ ಬರಲ್ಲ ಅಲ್ಲ, ನಿಮ್ಮೆಲ್ಲರಿಗೂ ನಾನು ಇವತ್ತೇ ಇಲ್ಲೇ ಸಾಯಿಸ್ಬಿಡ್ತೀನಿ. ಯಾರು ನಿಮ್ಗೆ ಹೇಳಿದ್ದಿಲ್ಲ ಬರೋದಕ್ಕೆ? ಎಷ್ಟು ಧೈರ್ಯ ಇದ್ರೆ ನನ್ನ ಜಾಗಕ್ಕೆ ಬರ್ತೀರಾ, ಮತ್ತೆ ನನಗೆ ಹೇಳ್ತೀಯ ಏನು ಮಾಡಬೇಕು ಅಂತ. ಅವಾಗ ನಮ್ಮಪ್ಪ ಹೇಳ್ತಾರೆ, ಯಕ್ಷಿಣಿ ನಿಲ್ಸು, ನೀನು ಮಾಡ್ತಿರೋದು ಸರಿಯಲ್ಲ, ನಾವು ಒಪ್ಕೊಂತೀವಿ ನಾವು ತಪ್ಪು ಮಾಡಿದ್ದೀವಿ ಅಂತ. ಅದರ ಅರ್ಥ ಇದಲ್ಲ ನೀನು ಸಿಕ್ತವ್ರಿಗೆಲ್ಲರಿಗೂ ಬಲಿ ತಗೊಂತೆ ಹೋಗ್ತೀಯ ಅಂತ. ಮುಂಚೆ ಅಷ್ಟೊಂದು ಜನನ್ನ ಸಾಯಿಸಿದ್ಯಾ, ಇವಾಗ ನನ್ನ ಮಗನ್ನ ಸಾಯ್ಸಕ್ಕೆ ಹೊರಟಿದ್ಯಾ, ಬಿಟ್ಬಿಡು ಯಕ್ಷಿಣಿ, ಬಿಟ್ಬಿಡು. ಅವಾಗ ಯಕ್ಷಿಣಿ ಹೇಳ್ತಾಳೆ, ಬಿಟ್ಬಿಡೋದಾ? ಇವಾಗ ನಿಮ್ಮ ಮಗನ್ನ ಮಾತ್ರ ಅಲ್ಲ, ನಿಮ್ಮೆಲ್ಲರನ್ನೂ ಕೂಡ ಬಲಿ ತಗೊಳ್ತೀನಿ, ನೋಡ್ತಾ ಇರಿ ನೀವೆಲ್ಲರೂ. ನಮ್ಮಮ್ಮ ಒಂದು ಚಿಕ್ಕ ಬ್ಯಾಗಿಂದ ಒಂದು ಗೆಜ್ಜೆನ ಆಚೆ ತೆಗಿತಾರೆ. ಆ ಗೆಜ್ಜೆ ಬೇರೆ ಯಾರ್ದು ಅಲ್ಲ, ಅದು ಯಕ್ಷಿಣಿದೇ ಆಗಿರತ್ತೆ. ನಮ್ಮ ತಾತ ಎಷ್ಟೋ ವರ್ಷಗಳ ಮುಂಚೆ ಯಕ್ಷಿಣಿಯಿಂದ ಅದು ಕಿತ್ಕೊಂಡು ಕಳ್ತನ ಮಾಡಿ ತಗೊಂಡ್ಬಂದಿರ್ತಾರೆ. ನಮ್ಮಮ್ಮ ಹೇಳ್ತಾರೆ, ಯಕ್ಷಿಣಿ ಇದೇ ತಾನೇ ನಿನಗೆ ಬೇಕಾಗಿದ್ದಿದ್ದು, ನಿನ್ನ ಸ್ವಾತಂತ್ರ್ಯ. ನಾನು ಒಪ್ಕೊತೀನಿ ಅವ್ರ ತಾತ ಎಷ್ಟೋ ವರ್ಷಗಳ ಮುಂಚೆ ತಪ್ಪನ ಮಾಡಿದ್ದಾರೆ ಅಂತ. ಆದರೆ ಅದರ ಶಿಕ್ಷೆ ಅವನು ಕೊಡಬೇಡ, ನನ್ನ ಮಗ ಪಾಪ ಏನು ಮಾಡಿದ್ದಾನೆ, ಅವನ್ನ ಬಿಟ್ಬಿಡು ಯಕ್ಷಿಣಿ, ಇದನ್ನು ಬೇಕಂದ್ರೆ ತಗೊಂಬಿಡು ಅಂತ ಹೇಳಬೇಕಾದ್ರೆ ಯಕ್ಷಿಣಿ ಮುಖದಲ್ಲಿ ಇವಾಗ ಕೋಪ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಅವಳ ಮುಖ ಎಷ್ಟು ಭಯಂಕರವಾಗಿತ್ತು ಅಂದರೆ ಅಲ್ಲಿರೋ ಎಲ್ಲ ಜನಗಳ ಮುಖದ ಮೇಲೆ ಭಯ ಕ್ಲಿಯರಾಗಿ ಕಾಣಿಸ್ತಿರತ್ತೆ. ಯಕ್ಷಿಣಿ ಇವಾಗ ಸೀದಾ ಆ ಕಡೆ ತಿರುಗಿ ನಮ್ಮಮ್ಮ ಹತ್ರ ಹೋಗ್ತಾಳೆ. ನಮ್ಮಮ್ಮ ಕುತ್ತಿಗೆ ಇಟ್ಕೊಂಡ್ಬಿಟ್ಟು ಯಕ್ಷಿಣಿ ಹೇಳ್ತಾಳೆ, ಏನೇ ಮೂರ್ಖಿ, ನಿನ್ಗೇನನ್ಸತ್ತೆ ನನ್ನ ವಸ್ತು ನನಗೆ ವಾಪಸ್ ಕೊಟ್ಟು ನಿನ್ನ ಮಗನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತೀಯ ಅಂತನಾ? ಹೆಂಗೆ ಕಾಣಿಸ್ತಿದ್ದೀನಿ ನಾನು ನಿಂಗೆ? ಮತ್ತೆ ನಾನಿವತ್ತು ಹೇಳೋದು ನಾನು ನೆನ್ಪಿಟ್ಕೋ, ಇವತ್ತು ನಿನ್ನ ಮಗ ಮಾತ್ರ ಅಲ್ಲ, ಇಲ್ಲಿ ಬಂದಿರೋ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಕೈಯಿಂದ ಸಾಯ್ತಾರೆ. ಅದನ್ನ ಹೇಳಿ ಯಕ್ಷಿಣಿ ಹಿಂದೆಗಡೆ ಹೋಗಿ ಒಂದೇ ಒಂದು ಚುಟ್ಕೆ ಹೊಡಿತಾಳೆ. ಆ ಚಿಟ್ಕೆ ಹೊಡೆದಿದ ತಕ್ಷಣ ಎಲ್ಲರೂ ಕೂಡ ನೆಲದ ಮೇಲೆ ಬಿದ್ದೋಗ್ಬಿಡ್ತಾರೆ. ನಾನು ಅಲ್ಲೇ ನಿಂತಿದ್ದೆ, ನನ್ನ ಮೈಯೆಲ್ಲ ನಡಗ್ಬಿಟ್ಟಿತ್ತು, ಏನ್ ಮಾಡಬೇಕು ಅಂತಾನೆ ತೋಚ್ತಿರ್ಲಿಲ್ಲ. ನಮ್ಮಪ್ಪ ಕೈಯಲ್ಲಿ ಬೆಂಕಿ ಹತ್ಕೊಂಡಿರೋ ಒಂದು ಕೋಲಿತ್ತು. ಆ ಕೋಲ್ನ ಅವರು ನನ್ನ ಹತ್ರ ಎಸ್ಬಿಟ್ಟು ಹೇಳ್ತಾರೆ, ಗಗನ್ ಆ ದೊಡ್ಡ ಮರಕ್ಕೆ ಬೆಂಕಿ ಹಚ್ಚು, ಯಕ್ಷಿಣಿ ಆತ್ಮ ಮರದಲ್ಲೇ ಇರೋದು, ಆ ಬೆಂಕಿ ಏನಾದ್ರೂ ಸುಟ್ಟೋದ್ರೆ ಯಕ್ಷಿಣಿ ಕೂಡ ಸತ್ತೋಗ್ತಾಳೆ ಅಂತ. ನಾನು ಅದನ್ನ ತಗೊಂಡ್ಬಿಟ್ಟು ಆ ಮರ ಹತ್ರ ಓಡಕ್ ಶುರು ಮಾಡ್ತೀನಿ. ಯಕ್ಷಿಣಿ ಇದನ್ನ ಕೇಳಿ ಇವಾಗ ಹಿಂದೆಗಡೆ ನನ್ನ ಹತ್ರ ತಿರುಗ್ತಾಳೆ. ಅವಳು ನನಗೆ ಒಂದೇ ಒಂದ್ಸತಿ ಜೋರಾಗಿ ಹೊಡಿತಾಳೆ. ಅದೆಷ್ಟು ಜೋರಾಗಿ ಹೊಡಿತಾಳೆ ಅಂದರೆ ನಾನು ದೂರದಲ್ಲಿರೋ ಇನ್ನೊಂದು ಮರಕ್ಕೆ ಹೋಗಿ ಹೊಡ್ಕೊಂಡು ಅಲ್ಲೇ ಇವಾಗ ಕೆಳಗೆ ಬಿದ್ದೋಗ್ಬಿಡ್ತೀನಿ. ಯಕ್ಷಿಣಿ ಇವಾಗ ಜೋರಾಗಿ ನಗ್ತಿದ್ಲು. ಅವಳು ನನ್ನ ಕುಟುಂಬದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಮತ್ತೆ ಅಲ್ಲಿ ಬಂದಿರೋ ಎಲ್ಲ ಜನರನ್ನು ಇವಾಗ ಸಾಯಿಸ್ಬೇಕು ಅಂತ ಶುರು ಹಚ್ಕೊತಾಳೆ. ಅವಳು ನಮ್ಮಪ್ಪ ಅಮ್ಮ ಹತ್ರ ಹೋಗಿ ಅವರಿಬ್ಬರು ಕುತ್ತಿಗೆ ಇಟ್ಕೊಂಡು ಅವ್ರನ್ನ ಮೇಲೆತ್ತಿ ಇನ್ನೇನು ಅವ್ರನ್ನ ಸಾಯಿಸ್ಬೇಕು ಅಂತ ಹೋಗ್ತಿರ್ತಾಳೆ. ಯಕ್ಷಿಣಿ ಅಲ್ಲೇ ನಿಂತು ಬಿಡ್ತಾಳೆ. ಅವಳು ನಮ್ಮಪ್ಪ ಅಮ್ಮ ಇಬ್ಬರನ್ನೂ ಬಿಟ್ಟು ಅವಳ ಕೈನ ನೋಡ್ಕೊಂತ ಒಂಥರ ಅವಳ ಹಾವಭಾವ ಎಲ್ಲ ಬದಲಾಗ್ಬಿಟ್ಟಿತ್ತು. ಅವಳಿವಾಗ ಅವಳಿಗೆ ಹೇಳ್ಕೊಂತಿರ್ತಾಳೆ, ಇದೆಂಗಾಗ್ತಿದೆ, ಇದೆಂಗಾಗ್ತಿದೆ, ನನ್ನ ಮೈ ಹೆಂಗ್ ಸುಡ್ತಿದೆ, ಅಸಾಧ್ಯ ಅಸಾಧ್ಯ. ಅವಳಿವಾಗ ಹಿಂದೆ ತಿರುಗಿ ನೋಡಿದಾಗ ಅವಳವಾಗ ನೋಡ್ತಾಳೆ, ಆ ಮರ ಆಲ್ರೆಡಿ ಬೆಂಕಿ ಹತ್ಕೊಂಡು ಉರಿತಿತ್ತು. ಅವಳು ನನಗೆ ಹೊಡೆಯೋ ಮುಂಚೆನೆ ನಾನು ಆ ಕೋಲ್ನ ಮರ ಹತ್ರ ಎಸ್ತಿದ್ದೆ. ಇವಾಗ ಆ ಮರ ಬೆಂಕಿಯಿಂದ ಹತ್ಕೊಂಡು ಉರಿತಿತ್ತು. ಮತ್ತೆ ಯಕ್ಷಿಣಿನೂ ಕೂಡ ಬೆಂಕಿಯಿಂದ ಹತ್ಕೊಂಡು ಉರಿತಿದ್ಲು. ಅವಳಿವಾಗ ಕಿರ್ಚ್ತಿದ್ಲು. ಮತ್ತು ಅವಳಿಗದು ಎಷ್ಟು ನೋವಾಗ್ತಿತ್ತು ಅಂದರೆ ಅವಳು ಜೋರಾಗಿ ಕಿರ್ಚ್ಕೊಂಡು ಮೈನೆಲ್ಲ ಪರಚ್ಕೊಂತಿದ್ಲು. ಇಡೀ ಕಾಡಲ್ಲಿ ಅವಳು ಕಿರ್ಚೋ ಶಬ್ದನೇ ಕೇಳಿಸ್ತಿತ್ತು. ಸ್ವಲ್ಪ ಸಮಯ ಆಗ್ತಾ ಆಗ್ತಾ
ಕಾಡಿವಾಗ ನಾರ್ಮಲ್ ಆಗೋದಕ್ಕೆ ಶುರು ಆಗುತ್ತೆ. ಮತ್ತೆ ಕೆಳಗ್ ಬಿದ್ದಿರೋ ಎಲ್ಲ ವ್ಯಕ್ತಿ ಇವಾಗ ವಾಪಸ್ ಎದ್ದು ನಿಂತ್ಕೊಂತಾನೆ. ಅವಳಿವಾಗ ನಾರ್ಮಲ್ ಆಗೋದಕ್ಕೆ ಶುರು ಆದ್ಲು. ಇಷ್ಟೊತ್ತು ಅವಳು ನೋಡೋದಕ್ಕೆ ಎಷ್ಟು ಭಯಂಕರವಾಗಿದ್ಲು. ಆದ್ರೆ ಇವಾಗ ಅವಳು ನಾರ್ಮಲ್ ಯಾವುದೋ ಹುಡುಗಿ ತರ ಕಾಣಿಸ್ತಿರ್ತಾಳೆ. ಅವಳು ಉರಿತಾ ಉರಿತಾ ಒಂದೇ ಮಾತನ್ನ ಮತ್ತೆ ಮತ್ತೆ ಹೇಳ್ತಿದ್ಲು. ನಾನು ಕೇಳಿದ್ದು ಒಂದೇ ಒಂದು, ನನಗೆ ಪ್ರೀತಿ ಬೇಕಿತ್ತು. ಆದ್ರೆ ಎಲ್ಲರೂ ನನ್ನ ಮೋಸ ಮಾಡ್ದವ್ರೆ. ಇವಾಗ್ಲೂ ಕೂಡ ಎಲ್ಲರೂ ನನ್ನ ಸಾಯಿಸ್ಬೇಕು ಅಂತಾನೆ ಬಂದಿದ್ದೀರಾ. ಬಿಡಲ್ಲ, ಯಾರನ್ನೂ ಕೂಡ ಬಿಡಲ್ಲ, ಯಾರನ್ನೂ ಕೂಡ ಬಿಡಲ್ಲ. ಹಂಗೆ ಹೇಳ್ತಾ ಹೇಳ್ತಾನೆ ಯಕ್ಷಿಣಿ ಪೂರ್ತಿ ರೀತಿಯಲ್ಲಿ ಬೂದಿಯಾಗೋಗ್ಬಿಟ್ಲು. ಕಾಡಲ್ಲಿ ಬೆಳಕು ವಾಪಸ್ ಬರುತ್ತೆ. ಮತ್ತೆ ಎಲ್ಲಾನು ಕೂಡ ಇವಾಗ ನಾರ್ಮಲ್ ಆಗಿತ್ತು. ಬಿದ್ದಿರೋ ಪ್ರತಿಯೊಬ್ಬ ವ್ಯಕ್ತಿ ವಾಪಸ್ ಮತ್ತೆ ಎದ್ದು ನಿಂತ್ಕೊಂಡು ನೆಮ್ಮದಿಯಿಂದ ಉಸಿರಾಡ್ತಿರ್ತಾರೆ. ನಾನು ಸತ್ತಿರ್ಲಿಲ್ಲ, ಆದ್ರೆ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. ಊರವರು ನನ್ನ ಎತ್ಕೊಂಡು ವಾಪಸ್ ಮನೆ ಕರ್ಕೊಂಡು ಹೋಗ್ತಾರೆ. ನಾನು ಮಾರನೇ ದಿನ ಬೆಳಗ್ಗೆ ಎದ್ದಾಗ ಅಮ್ಮ ಪಕ್ಕದಲ್ಲೇ ಕೂತಿದ್ರು. ಅಮ್ಮ ನನ್ನ ನೋಡ್ಬಿಟ್ಟು ಹೇಳ್ತಾರೆ, ಪುಟ್ಟ, ಸದ್ಯ ನಿನ್ಗೇನೂ ಆಗಿಲ್ಲ, ಇವಾಗೆಲ್ಲ ಸರಿ ಹೋಗಿದೆ, ನಿನಗೆ ಏಟಾಗಿದೆ ಸ್ವಲ್ಪ, ನೀನು ಆರಾಮಾಗಿ ರೆಸ್ಟ್ ಮಾಡು ಅಂತ. ನನ್ನ ಕೈಕಾಲೆಲ್ಲ ನೋಡ್ತಿರ್ತೀನಿ, ಎಲ್ಲ ಕಡೆ ಏಟಾಗಿತ್ತು, ಸರಿಯಮ್ಮ ಅಂತ ಹೇಳಿ ನಾನು ವಾಪಸ್ ಮಲ್ಕೊಂತೀನಿ. ಆದ್ರೆ ಅವತ್ತೇ ರಾತ್ರಿ ನನ್ನ ಜೊತೆ ಒಂದು ವಿಚಿತ್ರವಾಗಿರೋ ಘಟನೆ ನಡೆಯುತ್ತೆ. ಯಾರೋ ನನ್ನ ರೂಮಲ್ಲಿ ನಡೀತಿರೋ ಥರ ಶಬ್ದ ಕೇಳಿಸತ್ತೆ. ಯಾರೋ ಗೆಜ್ಜೆ ಹಾಕೊಂಡು ನಡೀತಿರೋ ಥರ. ನಾನು ಎದ್ಬಿಟ್ಟು ಅಕ್ಕಪಕ್ಕ ನೋಡ್ತೀನಿ, ಯಾರೂ ಕೂಡ ಕಾಣಿಸಲ್ಲ. ಆದ್ರೆ ನನ್ನ ಕಾಲು ತುಂಬಾ ನೋವ್ತಿತ್ತು. ಏನೋ ಸುಟ್ಟೋಗಿರೋ ಥರ ಒಂಥರ ವಾಸನೆ ಕೂಡ ಬರ್ತಿತ್ತು. ನನ್ನ ಬೆಡ್ಶೀಟ್ ತೆಗೆದು ನೋಡಿದಾಗ ನನ್ನ ಕಾಲ್ ಕೆಳಗೆ ಯಾರ್ದೋ ಕಪ್ಪಗಿರೋ ಕೈ ಗುರ್ತು ಕಾಣಿಸತ್ತೆ ನನ್ನ ಕಾಲ್ ಮೇಲೆ. ಮತ್ತು ಆ ಜಾಗದಲ್ಲಿ ನನ್ನ ಕಾಲು ಸುಟ್ಟೋಗಿತ್ತು. ಏನಿದು ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ್ಲೇ ಒಂದು ಶಬ್ದ ನನ್ನ ಕಿವಿ ಹತ್ರ ಕೇಳಿಸತ್ತೆ. ಗಗನ್, ನೀವೇನೋ ನನ್ನ ಸುಟ್ಟಾಕ್ಬಿಟ್ರಿ, ಆದ್ರೆ ಈಗ ನನ್ನ ಸರದಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ ಗೈಸ್. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಯು ಗೈಸ್ ನೋ ದ ಡ್ರಿಲ್, ವಿಡಿಯೋನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ವಿಡಿಯೋ ನೋಡೋದು ಮಾತ್ರ ಅಲ್ಲ, ನಿಮ್ಗೇನಾದ್ರೂ ಕಾಂಟೆಂಟ್ ಇಷ್ಟ ಆಗ್ತಿದೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗಿನ್ನೂ ಹೊಸ ಹೊಸ ಕಾಂಟೆಂಟ್ ಮಾಡಬೇಕು ಅಂತ ಏನಂತಾರೆ ಅದನ್ನ, ಮೋಟಿವೇಶನ್ ಸಿಗತ್ತೆ. ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ಇದೇ ಥರ ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ ಆ್ಯಂಡ್ ಪೀಸ್ ಔಟ್.